ಬ್ರೋಕ್ಲಿ ಕೊಡಿ. ಸಖತ್ತಾಗಿದೆ ಗ್ರೀನ್ ಬ್ರೋಕ್ಲಿ. ನೋಡಿ, ನಾನು ಡಯಟ್ ಫುಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಡಯಟ್ ಫುಡ್ ಅಂದರೆ ಗೊತ್ತಿರುತ್ತೆ ನಿಮಗೆಲ್ಲ. ಬ್ರೋಕ್ಲಿನಲ್ಲಿ ನಾನು ಇವತ್ತು ಏನು ಎಗ್ ಮಿಕ್ಸ್ ಮಾಡಿಕೊಂಡು ಇವತ್ತು ಮಾಡೋಣ ಅಂತ ಒಂದು ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಇದು ಭಾಳ ಇದು ನೋಡಿ, ಈ ಥರ ಒಂದೊಂದೇ ಕಟ್ ಮಾಡ್ಕೊಳ್ಬೇಕು ಇದನ್ನು. ನೋಡಿ ಈ ಥರ ಒಂದೊಂದೇ ಕಟ್ ಮಾಡ್ಕೊಂಡು ಈ ಥರ ಪೀಸ್ಗಳು ಮಾಡ್ಕೋಬೇಕು. ನೋಡಿ ಇದೆಲ್ಲ ನನಗೆ ಕಟ್ ಮಾಡ್ತಾ ಇದ್ದೀನಿ. ಒಂದು ಪೀಸ್ ಮಾಡಿ ತೋರಿಸ್ತೀನಿ ಈ ರೀತಿ. ಓಕೆನಾ? ಅದು ಪುಡಿ ಆಗಬಾರ್ದು. ನೋಡಿ ಫ್ರೆಂಡ್ಸ್, ನಾನೀಗೆಲ್ಲ ಇದನ್ನೆಲ್ಲ ಮೀಡಿಯಮ್ ಪೀಸಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬಿಸಿನೀರು ಕಾಸ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿನೀರಿಗೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಯಾಕಂದರೆ ನೀವು ಏನಾದರೂ ತರಕಾರಿಗಳನ್ನ ತಂದರೆ ಅವು ತರಕಾರಿಗಳು ಯಾವ ಇದರಲ್ಲಿ ಬೆಳೆದಿರ್ತಾರೋ ನಮಗೂ ಗೊತ್ತಾಗಲ್ಲ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು, ಅಂದರೆ ಸ್ವಲ್ಪ ಬಿಸಿನೀರಲ್ಲಿ ಅದನ್ನು ಇದು ಮಾಡ್ಕೊಂಡು ಹಾಕಿದರೆ ಒಳ್ಳೆಯದು. ನೋಡಿ ನನಗೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಬ್ರೋಕ್ಲಿ ಐತಲ್ಲ, ಇದು ತುಂಬ ಒಳ್ಳೆಯದು. ಅಂದರೆ ಬ್ರೋಕ್ಲಿ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅಂದರೆ ಹಾರ್ಟ್ಗೆ, ಅಂದರೆ ಹೃದಯಕ್ಕೆ ತುಂಬ ಒಳ್ಳೆಯದು, ಮತ್ತು ಕಿಡ್ನಿಗೆ, ಮತ್ತು ಹೆಲ್ತಿ ಡೈಜೆಷನ್. ಇದು ತುಂಬ ಇದರಲ್ಲಿ ಯಾರೆಲ್ಲ ಜಿಮ್ ಎಲ್ಲ ಮಾಡ್ತಾರಲ್ಲ, ಕೆಲವ್ರಿಗೆ ಪ್ರೋಟೀನ್ ಅದೆಲ್ಲ ತಗೊಳಕ್ಕಾಗಲ್ಲ, ಅಂಥವರೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಇಮ್ಮಿಡಿಯೇಟ್ ಸ್ಟ್ಯಾಮಿನಾ ಬರ್ತದೆ. ನಾನೆಲ್ಲ ಇದನ್ನು ತಿಂತಿರೋದು. ನೋಡಿ ಇವಾಗೆಲ್ಲ ನೀರು ಹಾಕಿದ್ದೀನಿ, ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದೆಲ್ಲ ಬ್ರೋಕ್ಲಿ ಎಲ್ಲ ತೊಳ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈರುಳ್ಳಿ ಕಟ್ ಮಾಡೋದು ಕೂಡ ಒಂದು ಕಲೆ. ಎಲ್ಲ ಸಿಪ್ಪೆ ತೊಗೊಂಡಿದ್ದೀನಿ. ಸಿಪ್ಪೆ ತೊಗೊಂಡಿದ್ದೀನಿ. ಈರುಳ್ಳಿ ಒಂದೇ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಯಾಕೆಂದರೆ ಟೈಮ್ ಇರಲ್ಲ ಕೆಲವು ಬ್ಯಾಚುಲರ್ಸ್ಗೆ. ಅವ್ರುಗಳೆಲ್ಲ ಇದನ್ನು ಭಾಳ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ನೋಡಿ ಈ ರೀತಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಭಾಳ ಈಸಿ ಇರುತ್ತೆ ಇದೆಲ್ಲ. ಬೇಕಾದ್ರೆ ನೀವು ಉದ್ದ ಬೇಕಾದ್ರೆ ಹಿಂಗೆ ಮಾಡ್ಕೊಳ್ಬೋದು, ಇನ್ನು ಚಿಕ್ಕ ಚಿಕ್ಕದಂದರೆ ಹಿಂಗೆ ಮಾಡ್ಕೊಳ್ಬೋದು. ಓಕೆನಾ? ಈಗ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದರೆ ಮತ್ತೆ ನಿಮಗೆ ನಿಮ್ಮ ಖಾರಕ್ಕೆ, ಅಂದರೆ ರುಚಿಗೆ ತಕ್ಕಂತೆ ನೀವು ಖಾರನ ಹಾಕ್ಕೋಬೋದು. ನಾನು 5 ಹಸಿಮೆಣಸಿಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 5 ಈ ಮೆಣಸಿಕಾಯಿನ ಅಷ್ಟೇ, ಅಂದರೆ 5 ಮೆಣಸಿಕಾಯಿನ ಉದ್ದುದ್ದ ಕಟ್ ಮಾಡಬೇಕು. ಓಕೆ, ಈ ರೀತಿ ಹಿಂಗಾದ್ರೂ ಕಟ್ ಮಾಡ್ಕೋಬೋದು. ಉದ್ದುದ್ದ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ಸ್ವಲ್ಪ 5 ಮೆಣಸಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ತಾ ಇದ್ದೀನಿ. ಓಕೆನಾ? ಅಡುಗೆ ಮಾಡೋದು ಕೂಡ ಒಂದು ಕಲೆ. ನಾನು ಇಷ್ಟು ದಿನ ನಮ್ಮ ವೈಫು ಮಾಡ್ತಾಯಿದ್ರು. ಯಾವಾಗಲೂ ಬೈತಾಯಿದ್ರು, ನೀನೊಂದ್ಸಲ ಅಡುಗೆ ಮಾಡ್ಕೊಂಡು ತಿನ್ನೋಡು, ಗೊತ್ತಾಗುತ್ತೆ ಅಂತ ಹೇಳ್ತಾಯಿದ್ರು. ನಾನು ರುಚಿಗೆ ತಕ್ಕಂತೆ ಸ್ವಲ್ಪ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಒಂದು ಸ್ವಲ್ಪ ಅಷ್ಟೇ. ಓಕೆನಾ? ನೀವು ಬೇಕಾದ್ರೆ ಆಯಿಲ್ ಯೂಸ್ ಮಾಡ್ಕೊಳ್ಬೋದು, ತುಂಬ ಒಳ್ಳೆಯದು ಆಯಿಲು. ನಾನು ಹಾಕ್ತಾಯಿದ್ದೀನಿ. ಓಕೆನಾ? ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಓಕೆನಾ? 1 ಸ್ಪೂನು ಜೀರಿಗೆ, ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಬೋದು. ಆಮೇಲೆ ನೋಡಿ ಇದು ಕಟ್ ಮಾಡ್ಕೊಂಡಿದ್ದಲ್ಲ ಈರುಳ್ಳಿನ ಹಾಕ್ತಾಯಿದ್ದೀನಿ. ಓಕೆನಾ? ಭಾಳ ಈಸಿ ಇರುತ್ತೆ. ಸ್ವಲ್ಪ ರುಚಿಗೆ ತಕ್ಕಂತೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನಾನಂತೂ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಅದು ಮಸಾಲೆ ಇದಕ್ಕೆ ಹಿಡಿಬೇಕಲ್ವ, ಈರುಳ್ಳಿಗೆಲ್ಲ. ಆಮೇಲೆ ಒಂದು ಗರಂ ಮಸಾಲ ಒಂದು ಟೀ ಸ್ಪೂನು, ಅಂದರೆ ಒಂದು 3/4 ಸ್ಪೂನು ಟೀ ಆದರೂ ನಡೀತದೆ, ಒಂದು ಹಾಕಿದ್ರೂ ನಡೀತದೆ. ನಾನು ಒಂದು 3/4% ಇಷ್ಟು ಹಾಕ್ಕೊತಾ ಇದ್ದೀನಿ. ಓಕೆನಾ? ಅಂದರೆ ಗರಂ ಮಸಾಲ ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನು. ನೆಕ್ಸ್ಟು ಇದು ಚೆನ್ನಾಗಿ ಇದಾಗಬೇಕಿದೆ, ಏನು ಸಟ್ಟಾಗಬೇಕಿಲ್ಲ. ಈಗ ಇದು ಮಾಡಿದ್ದೀನಲ್ಲ, ಓಕೆನಾ? ಚೆನ್ನಾಗಿ ಸಟ್ಟಾಗಿದೆ. ಈಗ ನೆಕ್ಸ್ಟು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದಲ್ಲ ಬ್ರೋಕ್ಲಿನ, ಇದನ್ನು ಹಾಕ್ತೀನಿ ಸ್ನೇಹಿತರೆ. ನೋಡಿ ಏನು ಸಖತ್ತಾಗಿದೆ ಬ್ರೋಕ್ಲಿ. ಗ್ರೀನಿಶ್ ಆಗಿ. ಇದರಿಂದ ಆರೋಗ್ಯಕ್ಕೆ ಉಪಯೋಗಗಳೇ ಜಾಸ್ತಿ, ಅಂದರೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಸ್ನೇಹಿತರೆ ಇದರಲ್ಲಿ. ನಾನೆಲ್ಲ ಬಾಡಿ ಬಿಲ್ಡಿಂಗ್ ಮಾಡುವಾಗ ಇದನ್ನು ತುಂಬ ತಿಂದ್ಬಿಟ್ಟಿದ್ದೀನಿ. ಇದನ್ನು ನಮ್ಮ ವೈಫ್ ಮಾಡಿಕೊಡ್ತಾಯಿದ್ರು. ಸೊ ಯಾವಾಗಾರ ಒಂದು ಸರಿ ನಾನು ಮಾಡೋಂಥ ಟ್ರೈ ಮಾಡ್ತಾಯಿದ್ದೆ. ಸೊ ಇವಾಗ ನಿಮಗೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸರಿ ಎಲ್ಲ ಇದು ಮಾಡ್ಕೊಳ್ಬೇಕು, ಫುಲ್ಲು ಸೆಟ್ ಆಗಬೇಕಲ್ಲ, ಫುಲ್ಲು ಇದು ಮಾಡಬೇಕು ಇದನ್ನು.
ಭಾಳ ಈಸಿ ಇದು, ಅಂದರೆ ಫಸ್ಟ್ ಟೈಮ್ ಮಾಡೋಕ್ಕೆ ಕಷ್ಟ ಅನಿಸುತ್ತೆ, ತುಂಬ ಈಸಿ ರೆಸಿಪಿ ಇದು ಬ್ರೋಕ್ಲಿ. ಇದನ್ನು ಒಂದು 5 ನಿಮಿಷ ಬೇಡ, ಸ್ವಲ್ಪ ಚೆನ್ನಾಗಿ ಬೇಯಲಿದೆ, ಓಕೆನಾ. ಇದು 5 ನಿಮಿಷ ಬೇಯಲಿ, ಓಕೆನಾ. 5 ನಿಮಿಷ ಬೇಯಲಿ ಅಂತ ಬಿಟ್ಟಿದ್ದೆ. ಇದಕ್ಕೆ ಒಂದು ಹಾಫ್ ಗ್ಲಾಸು, ಯಾಕಂದ್ರೆ ಚೆನ್ನಾಗಿ ಬೇಯಬೇಕಲ್ಲ, ಸ್ವಲ್ಪ ವಾಟರ್ ಹಾಕ್ಕೊಳ್ತಾಯಿದ್ದೀನಿ, ನೀರು ಚೆನ್ನಾಗಿ ಅದು ಸಾಫ್ಟ್ ಆಗಬೇಕು ಸ್ವಲ್ಪ. ಓಕೆನಾ, ಒಂದು ಹಾಫ್ ಗ್ಲಾಸು ನೀರು ಹಾಕಿದ್ದೀನಿ. ಒಂದು 5 ನಿಮಿಷ ಕಂಪ್ಲೀಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಇದನ್ನು ತೆಗೆಯೋಣ, ಯಾಕಂದರೆ ಸ್ವಲ್ಪ ನೀರು ಹಾಕಿದ್ದಲ್ಲ ಅದೆಲ್ಲ ಇಂಗಬೇಕು, ನೀರೆಲ್ಲ ಕಮ್ಮಿ ಆಗ್ತಿದೆ. ಚೆನ್ನಾಗಿ ಬಾಯ್ಲ್ ಆಗಿದೆ, ಬೆಂದಿದೆ ಬ್ರೋಕ್ಲಿ, ಓಕೆನಾ. ಈಗ ಇದಕ್ಕೀಗ ಸ್ನೇಹಿತರೆ ಈಗ ಮೊಟ್ಟೆ ಹೊಡೆದಾಕ್ತೀನಿ ಈಗ, ಓಕೆನಾ. ಮೊಟ್ಟೆ ನಾನು ಇದಕ್ಕೊಂದು 6 ಮೊಟ್ಟೆನ ಯೂಸ್ ಮಾಡೋಣ ಅಂತ ಇದ್ದೀನಿ, ಓಕೆನಾ. ನೀವು ಎಷ್ಟು ಬೇಕೋ ಆ ಥರ ಹಾಕ್ಕೊಳ್ಳಿ. ಆಮೇಲೆ ನಾನು ಬಾಡಿ ಬಿಲ್ಡಿಂಗ್ ಮಾಡುವಾಗ ಎಲ್ಲೋ ಇದೆಲ್ಲ ಎಲ್ಲೆಲ್ಲ ತೆಗೆದ್ಬಿಟ್ಟು ಬರೀ ವೈಟ್ ಅಷ್ಟೇ ಹಾಕ್ತಾಯಿದ್ದೆ ನಾನು. ಅಂದರೆ ಈಗ ನಾನು ಎಲ್ಲೆಲ್ಲ ತಿಂತಾಯಿದ್ದೀನಿ. ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ ಅಂತಂದರೆ ನೀವು ಎಲ್ಲೋ ತೆಗೆದ್ಬಿಟ್ಟು ಬರೀ ವೈಟ್ ಅಷ್ಟೇ ಹಾಕ್ಬೋದು. ಇದನ್ನು ಸುತ್ತಲೂ ಹಾಕ್ಕೋಬೇಕು, ಓಕೆನಾ. ಸುತ್ತಲೂ ಹಾಕ್ಕೋಬೇಕು ಮೊಟ್ಟೆನ, ಓಕೆನಾ. 3 ಆಯಿತು. ಮೊಟ್ಟೆ ಒಡೆಯೋದು ಕೂಡ ಒಂದು ಕಲೆ, ಅಡುಗೆ ಮಾಡೋದು ಒಂದು ಕಲೆ, ಮೊಟ್ಟೆ ಒಡೆದಾಕೋದು ಒಂದು ಕೂಡ ಕಲೆ, ಓಕೆನಾ. ನಾನಂತೂ ಬಾಡಿ ಬಿಲ್ಡಿಂಗ್ ಮಾಡುವಾಗ ಬರೀ ವೈಟ್ ಅಷ್ಟೇ ತಿಂತಾಯಿದ್ದೆ, ಎಗ್ ವೈಟ್ ಅಷ್ಟೇ ತಿಂತಾಯಿದ್ದೆ. ಸೊ ಇವಾಗ ಓಕೆನಾ, ಮೊಟ್ಟೆ ಎಲ್ಲ ಬೆಂದಿದೆ, ಓಕೆನಾ. ಈ ರೀತಿ ಹಿಡ್ಕೊಂಬಿಟ್ಟು ಗಿರ ಅಂತ ಫುಲ್ಲೆಲ್ಲ ನೋಡ್ರ ರೆಡಿ ಆಗ್ಬಿಡ್ತು. ಏನು ಒಳ್ಳೆ ಬ್ರೋಕ್ಲಿ ಒಳ್ಳೆ ಕೇಕ್ ಥರ ಕಾಣಿಸ್ತಿದೆ ರೀ, ಸೂಪರ್ ಸಖತ್ತಾಗಿದೆ. ಇದಕ್ಕೆ ಚಪಾತಿ ಮಾಡ್ಕೊತೀನಿ ಈಗ, ಸಖತ್ತಾಗಿರ್ತದೆ ಸ್ನೇಹಿತರೆ. ನೋಡಿ ಹೇಗಿದೆ. ನೋಡಿ ಸ್ನೇಹಿತರೆ, ಸ್ಟವೆಲ್ಲ ಆಫ್ ಮಾಡಿದೆ. ನೀವು ಗಾರ್ನಿಷ್ಗೆ ಸ್ವಲ್ಪ ಬೇಕಾದರೆ ಕೊತ್ತಂಬರಿ ಬೇಕಾದ್ರೆ ಹಾಕೋಬೋದು, ಅದಾಯ್ತಾ. ಸೂಪರಾಗಿರ್ತದೆ. ಯಾಕೆಂದರೆ ಈಗ ಬ್ರೋಕ್ಲಿ ಆಯ್ತಲ್ಲ, ಒಳ್ಳೆ ಟೇಸ್ಟ್ ಇರ್ತದೆ. ಕೊತ್ತಂಬರಿ ಬೇಕಾದ್ರೆ ಹಾಕೋಬೋದು ಸ್ನೇಹಿತರೆ. ಇದೆಲ್ಲ ಸುತ್ತಲೂ ಹಾಕ್ಕೋಬೇಕು. ನೋಡಿ ಎಲ್ಲ ಗ್ರೀನಿಶ್ ಆಗಿ ಸಖತ್ತಾಗಿದೆ. ಬ್ರೋಕ್ಲಿ ರೆಡಿ. ಈಗ ಚಪಾತಿ ಮಾಡ್ಕೋಬೇಕಲ್ಲ, ಈಗ ಸ್ಟವ್ ಹಚ್ಚೋಣ. ನೋಡಿ ನಾನು ಐರನ್ ಹಂಚು ಯೂಸ್ ಮಾಡ್ತಾಯಿದ್ದೀನಿ, ಓಕೆ. ಸ್ವಲ್ಪ ಕಡಿಮೆ ಉರಿಗಿಡ್ತಾ ಇದ್ದೀನಿ, ಯಾಕಂದರೆ ಚಪಾತಿನೆಲ್ಲ ಒಸಿಬೇಕಲ್ಲ. ನಾನು ಐರನ್ ಹಂಚು ಯೂಸ್ ಮಾಡ್ತಾಯಿದ್ದೀನಿ, ನಾನು ಐರನ್ ಮ್ಯಾನ್ ಅಲ್ಲ, ಅದರಿಂದ. ನೋಡಿ ಈಗ ಚಪಾತಿ ಇವನ್ನೆಲ್ಲ ಸ್ವಲ್ಪ ಹಿಟ್ಟೆಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ನಾನೆಲ್ಲ ದೊಡ್ಡದಾಗೆ ಸ್ವಲ್ಪ ಇದನ್ನು ಉಂಡೆ ಮಾಡ್ಕೊಳ್ತೀನಿ. ಇದನ್ನು ನಮ್ಮ ವೈಫು ಮಾಡೋದೆಲ್ಲ ನಾನೆಲ್ಲ ನೋಡ್ಕೊಂಡಿದ್ದೆ, ಅವರು ಸಖತ್ತಾಗಿ ಮಾಡ್ತಾರೆ ನಮ್ಮ ವೈಫು ವೇದಾವತಿ ಅವರು. ಅವ್ರು ಮಾಡ್ಕೊಂಡಂತ ನೋಡ್ಬಿಟ್ಟು ಇವಾಗ ನಾನು ಮಾಡ್ತಾಯಿದ್ದೀನಿ. ನನಗೆ ಹೇಳೋರು ಒಂದು ಸರಿ ನೀನು ಮಾಡು, ನಿನಗೆ ಗೊತ್ತಾಗುತ್ತೆ ಅಂತ ಹೇಳೋರು. ಈಗ ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ, ನಮ್ಮ ವೈಫು ವೇದಾವತಿಗೋಸ್ಕರ. ನೋಡಿ ಡಯಟ್ ಫುಡ್ಡು ನಾನೈತಲ್ಲ, ಚಪಾತಿಗೆಲ್ಲ ಎಣ್ಣೆ ಎಲ್ಲ ಬಳಸಲ್ಲ ನಾನು, ಅರ್ಥ ಆಯ್ತಾ. ನಾನು ಯೂಸ್ ಮಾಡೋದೆಲ್ಲ ಸುಕ್ಕ. ನೀವು ಚಪಾತಿನ ಸುಕ್ಕ ತಿಂದರೆ ನಿಮ್ಮ ಹೆಲ್ತ್ ಪಕ್ಕ ಇರ್ತದೆ, ಓಕೆನಾ. ನೋಡಿ ಈ ರೀತಿ ಎಲ್ಲ ಗುಂಡು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಮನೆಗೆ ಸುತ್ತಲೂ ಸ್ವಲ್ಪ ಚಪಾತಿ ಅಂದರೆ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಗೋಧಿ ಹಿಟ್ಟು ಯೂಸ್ ಮಾಡ್ತಾರೆ ಚಪಾತಿಗೆ, ಓಕೆನಾ. ಸುತ್ತಲೂ, ಯಾಕಂದರೆ ಅಂಟು ಬಿಡ್ತದೆ, ಓಕೆನಾ. ಈಗ ನೆಕ್ಸ್ಟ್ ನೀವು ಇದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಕಟ್ ಮಾಡ್ಕೊಳ್ಬೋದು, ಅಂದರೆ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಕುಕ್ಕುಂಬರು ಅಂದರೆ ಇನ್ನು ಈ ಸೌತೆಕಾಯಿ ಬೇಕಾದ್ರೆ ಹಾಕ್ಕೊಬೋದು, ಯಾಕಂದರೆ ನಾನು ಗ್ರೀನಿಶ್ ಯೂಸ್ ಮಾಡ್ತಿದ್ದೀನಲ್ಲ, ಏನು ಬ್ರೋಕ್ಲಿನ, ಇವು ಸೌತೆಕಾಯಿ ಯೂಸ್ ಮಾಡ್ಬೋದು. ನಾನು ಕ್ಯಾರೆಟ್ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಜೊತೆಗೆ ಕಾಂಬಿನೇಷನ್ ವೆಜಿಟೇಬಲ್ಸ್ ಎಲ್ಲ ತುಂಬ ಹೆಲ್ತಿಯಾಗಿರ್ತದೆ ಅಂತ. ನೋಡಿ ಇದು ಕೂಡ ಒಂದು ಕಟ್ ಮಾಡೋದು ಕೂಡ ಒಂದು ಕಲೆ.
ಓಕೆನಾ. ಈಗ ಕ್ಯಾರೆಟು ಸ್ವಲ್ಪ ಗ್ರೀನಿಶ್ ಆಗಿ ಸ್ವಲ್ಪ ಕ್ಯಾರೆಟು ಹಾಕ್ಕೊಳ್ತಾ ಇದ್ದೀನಿ ಜೊತೆ ಕಾಂಬಿನೇಷನ್ನು. ಬನ್ನಿ ಸ್ನೇಹಿತರೆ, ತಿನ್ನೋಣ. ನೀವು ಬನ್ನಿ ಬನ್ನಿ. ಏನು ಕಾಂಬಿನೇಷನ್ ಸ್ನೇಹಿತರೆ. ಸುಕ್ಕ ಚಪಾತಿ ಬ್ರೋಕ್ಲೆ ವಿತ್ ಎಗ್. ಓಕೆನಾ, ಅದು ಗ್ರೀನ್ ಬ್ರೋಕ್ಲೆ ಸಖತ್ತಾಗಿದೆ. ತಿಂತ ಇದ್ರೆ ಆ ಬ್ರೋಕ್ಲಿ ಅದು ಬೇಯಿಸಿದಲ್ಲ ಗರಂ ಮಸಾಲ ಹಾಕಿದ್ದಲ್ಲ, ಅದು ಫ್ರೈ ಮಾಡಿದ್ದಲ್ಲ ಈರುಳ್ಳಿ ಮತ್ತು ಇದನ್ನೆಲ್ಲ ಬಾಯಿಲಾಗೆ ಇದಾಗ್ತಾ ಇದೆ. ಆ್ಯಕ್ಚುಲಿ ಬ್ರೋಕ್ಲಿ ಇದೆಯಲ್ಲ ಒಂಥರ ಕ್ರಿಯೇಟಿವ್ ಟೈಪು. ತಿಂದ ತಕ್ಷಣ ಒಂಥರ ಸ್ಟಿಮ್ಯುಲೇಟರ್ ಆಗುತ್ತೆ ಅನ್ನೋಂಗೆ ಆಗ್ತಾಯಿದೆ. ಸ್ವಲ್ಪ ಕ್ಯಾರೆಟ್ ಈ ಜಿಮ್ ಎಕ್ಸರ್ಸೈಸ್ ಮಾಡೋರಿಗೆ, ಡಯಟ್ ಮಾಡೋರಿಗೆ ಇದು ಭಾಳ ಒಳ್ಳೆಯದು ಸ್ನೇಹಿತರೆ. ಇದು ಯಾವ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ. ನೋಡಿದ್ರಲ್ಲ, ನಾನು ಹೆಚ್ಚು ಯಾವುದು ಮಸಾಲೆ ಬಳಸಿಲ್ಲ, ಇಲ್ಲ ಸಖತ್ತಾಗಿದೆ. ಬಾ ಸಖತ್ತಾಗಿದೆ. ತಿಂತಿದ್ದಂಗೆ ಬಾಡಿಗೆ ಫುಲ್ ಆಕ್ಸಿಜನ್ ಬಂದಂಗೆ ಆಗ್ತದೆ, ಫುಲ್ ಸ್ಟ್ರೆಂತ್ ಬಾಡಿಗೆ. ಒಂಥರ ಹೆಲ್ತ್ ಬೂಸ್ಟು. ಮತ್ತು ಇದು ಈಜಿ ಡೈಜೆಷನ್. ನೀವು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ, ನೀವು ನೀವು ಯಾರನ್ನೂ ನಿಮ್ಮನ್ನು ಬಿಟ್ಟು ತಿಂತಾ ಇದ್ದೀನಿ ಅಂತಂದು. ಬನ್ನಿ ಸ್ನೇಹಿತರೆ, ತೊಗೊಳ್ಳಿ ನಿಮಗೋಸ್ಕರ.